ಪ್ರದೇಶದಲ್ಲಿ ಆ ಮೂರ್ತಿಯನ್ನು ಕೆತ್ತನೆ ಮಾಡಿದ್ದಾರೆ. ಇದನ್ನು ಮಾನ್ಯ ಪ್ರಧಾನಮಂತ್ರಿ ಮೋದಿಜಿಯವರು ಉದ್ಘಾಟನೆಗೊಳಿಸಿ ದಿನಕ್ಕೆ ನವೆಂಬರ್ 18, 2025 ಮರಣ ಹೊಂದಿದರು. ಕರೆಕ್ಟ್ 100 ವರ್ಷ ಅವರಿಗೆ. 1925 ಜನನ, 2025 ಮರಣ. ಅಂತಹ ಅಷ್ಟೇ ಅಲ್ಲ, ದೇವನಹಳ್ಳಿಯ ವಿಮಾನ ನಿಲ್ದಾಣದ ಹೆಸರು ನಾಡಪ್ರಭು ಕೆಂಪೇಗೌಡ ಅಂತ ಇದೆ. ಆ ಮೂರ್ತಿಯನ್ನು ಕೂಡ, ಕಂಚಿನ ಮೂರ್ತಿಯನ್ನು 108 ಫೂಟ್ ಎತ್ತರ ಇದೆ. ಅದನ್ನು ಕೂಡ ಮಾಡಿದಂಥ ಕೀರ್ತಿ ಈ ರಾಮ್ ಸುತಾರ್ ಅವರಿಗೆ ಸಲ್ತದ. ಇದಕ್ಕೆ ಸುಮಾರು 65 ಕೋಟಿ ರೂಪಾಯಿ ಖರ್ಚನ್ನು ಮಾಡಿದ್ದಾರೆ. ಈಗ 2 ವರ್ಷಗಳ ಹಿಂದೆ ನಮ್ಮ SR ಬೊಮ್ಮಾಯಿ ಸಾಹೇಬರವರು ಅದನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಹಾಗೆ ಹೇಳ್ತಾ ಹೋದರೆ, ಇದೇ ಹೇಳಿದ ಹಾಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ, ಅಯೋಧ್ಯೆಯ ಬಾಲ ಮೂರ್ತಿಯನ್ನು ಕೆತ್ತಿದಂಥ ಕೀರ್ತಿ ಕೂಡ ನಮ್ಮ ಕರ್ನಾಟಕಕ್ಕೆ ಸಲ್ತದ. ಅರುಣ್ ಯೋಗಿಯವರು ಆ ಮೂರ್ತಿಯನ್ನು ಕೆತ್ತಿ, ಮೈಸೂರಿನವರು ಮೂಲತಃ, ಅವರು ಕೂಡ ಆ ಶ್ರೇಷ್ಠತೆಯನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಹೇಳ್ತಾ ಹೋದರೆ ಡಾಕ್ಟರ್ ಪೂಜಾ ರಮೇಶ್ ಅಂತ ತಾವೆಲ್ಲ ನೋಡಿದ್ದೀರಿ, ಹೆಣ್ಮಕ್ಳಿಗೆ ಗೊತ್ತಿರ್ಬೋದು. ಇವಳು 2021 ಮಿಸ್ ಇಂಡಿಯಾ ಟೈಟಲ್ ವಿನ್ನರ್. 16ನೇ ವಯಸ್ಸಿನಲ್ಲಿಯೇ ಚಿತ್ರನಟಿಯಾಗಿ ನಿರುದ್ಯೋಗಿ, ಅರವಿಂದ್, ತಾಂಡವ, ಮಹಾಕಾಳಿ, ಪೇಪರ್ ದೋಣಿ, ಲಹರಿ ಹೀಗೆ ಅನೇಕ ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಜೊತೆಗೆ ಧಾರಾವಾಹಿಗಳು, ಉದಯ ಟಿವಿಲಿ ಬರ್ತಕ್ಕಂಥ ಕಾಮಧೇನು, SSLC ನನ್ನ ಮಕ್ಕಳು, ಪಾರ್ವತಿ ಪರಮೇಶ್ವರ, ಪಾಂಡುರಂಗ ವಿಠಲ, ಯುಗೆ ಯುಗೆ, ಗ್ರಹಣ ಹೀಗೆ ಅನೇಕ ಧಾರಾವಾಹಿಗಳು ಕೂಡ ಅವರು ನಟನೆಯನ್ನು ಮಾಡಿದ್ದಾರೆ. ಹಾಗೆ ಮುಂದುವರಿತಾ ಹೋದರೆ ಇನ್ನೋರ್ವ ಶ್ರೇಷ್ಠ ವ್ಯಕ್ತಿ, ನಮ್ಮ ವಿಶ್ವಕರ್ಮದ ಒಬ್ಬ ವ್ಯಕ್ತಿ ಅಂತ ಹೇಳ್ಬೋದು, ಋಷಿ ಸುನಕ್. ಬ್ರಿಟನ್ನಿನ ಪ್ರಧಾನಿಯಾಗಿ 2022ರಿಂದ 2024 ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಈತ ಪಂಜಾಬ್ನ ಕಾಶ್ಮೀರ್ ಸಿಂಗ್ನ ಒಬ್ಬ ಮಗ. ಇವರ ಸಂಬಂಧಿಕರು ಇಂದಿಗೂ ಕೂಡ ಸ್ವರ್ಣಕಾರದ ಒಂದು ಕಸಬನ್ನು ಮಾಡ್ತಾ ಇದ್ದಾರೆ. ಹಾಗೆ 2025 ಬಂದಾಗ ಮಿಸ್ ಯೂನಿವರ್ಸ್ ಮಣಿಕಾ ವಿಶ್ವಕರ್ಮ ಅಂತ, ಇವರು ಕೂಡ ರಾಜಸ್ಥಾನದವರು. ನವೆಂಬರ್ನಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದ 74ನೇ ಮಿಸ್ ಯೂನಿವರ್ಸ್ ಆಗಿ ಪಾಲ್ಗೊಂಡಿದ್ದರು. ಹಾಗೆ ಕಳೆದ ವಿಶ್ವಕರ್ಮ ಜಯಂತಿ ದಿವಸ ಒಂದು ಭವ್ಯವಾದ ಒಂದು ಡ್ಯಾಮ್ ಕೂಡ ಉದ್ಘಾಟನೆ ಆಯಿತು. ಅದಕ್ಕೆ ಶ್ರೀ ವಿಶ್ವಕರ್ಮ ಶಿಲ್ಪಿ, ಅಮರಶಿಲ್ಪಿ ಜಕಣಾಚಾರಿ ಸೇತುವೆ ಅಂತ ಅಧಿಕೃತವಾಗಿ ಭದ್ರಾವತಿಯಲ್ಲಿ ಘೋಷಣೆ ಕೂಡ ಆಗಿದೆ. ಹಾಗೆ ಈಗ 1.5-2 ವರ್ಷಗಳ ಹಿಂದೆ ಚಂದ್ರಯಾನ 3 ಅಂತ ಕೇಳಿದ್ದೀರಾ. ಅದರಲ್ಲಿ ನಮ್ಮ ವಿಶ್ವಕರ್ಮರ ಒಂದು ಕೊಡುಗೆ ಕೂಡ ಇದೆ. ಅವರು ಬೇರೆ ಎಲ್ಲವರಲ್ಲ, ಇಲ್ಲೇ ನಮ್ಮ ಪಕ್ಕದ ಚಿಕ್ಕೋಡಿ ತಾಲೂಕು ಮತ್ತು ಅಥಣಿಯವರು, ನಿಪ್ಪಾಣಿಯವರು, ಒಬ್ಬ ಕಪಿಲ್ ಸುತಾರ್, ಇನ್ನೊಬ್ಬ ಕೇರುಬಾ ಸುತಾರ್. ಅವರು ಕೂಡ ಈ ಒಂದು ಚಂದ್ರಯಾನ 3ದಲ್ಲಿ ಭಾಗವಹಿಸಿ ತಮ್ಮ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಸೊ ನಮ್ಮ ವಿಶ್ವಕರ್ಮ ಸಮಾಜ ಅಲ್ಪ ಸಮಾಜವಿದ್ದರೂ ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ. ಸೊ ನಾವೆಲ್ಲರೂ ಕೂಡಿ ಈ ಸಮಾಜವನ್ನು ಎತ್ತಿ ಬೆಳೆಸುವಂಥ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಬೇಕು. ಮೊದಲು ಹೇಳ್ತಾ ಇದ್ರು ಏನಪ್ಪ ಅಂದ್ರೆ, ಸಂಜೆವರೆಗೆ ದುಡಿ, ಸಂಜೆಗೆ ಬಂದು ಕುಡಿ ಅಂತ. ಹೌದಾ? ಪರಿಸ್ಥಿತಿ ಹಾಗಿತ್ತು. ಆದರೆ ಈಗ ಜನ ಜಾಗೃತಗೊಂಡಿದೆ. ನಮ್ಮ ಜನ ಸಾಕಷ್ಟು ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸ್ತಾ ಇದೆ. ಅನೇಕ ಜನರು ಒಳ್ಳೊಳ್ಳೆಯ ಹುದ್ದೆಗಳಲ್ಲಿ ಅಲಂಕೃತರಾಗಿದ್ದಾರೆ. ಸೊ ನಾವು ಎಲ್ಲರೂ ಕೂಡಿ ಈ ಒಂದು ಸಮಾಜವನ್ನು ಒಳ್ಳೆಯ ಸಮಾಜವನ್ನಾಗಿ ಕಟ್ಟಿ, ಹೇಗೆ ಅಮರಶಿಲ್ಪಿ ಜಕಣಾಚಾರ್ಯ ತಮ್ಮ ಹೆಸರನ್ನು ಅಮರವಾಗಿ ಉಳಿದಿದೆಯೋ ಹಾಗೆ ನಾವು ನೀವೆಲ್ಲರೂ ಕೂಡ ಈ ಒಂದು ನಾಡಿನಲ್ಲಿ, ದೇಶದಲ್ಲಿ ಸದಾ ಹಚ್ಚು ಹಸುರಾಗಿ ಉಳಿಯೋಣ ಅಂತ ಹೇಳುತ್ತಾ, ಅದಕ್ಕೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನೋಡಿ ಎಷ್ಟು ಚೆನ್ನಾಗಿದೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ನೋಡಿ, ನಾವು ಇಷ್ಟೆಲ್ಲ ಜನ ಕೂಡ್ಕೊಂಡು ಅಮರಶಿಲ್ಪಿ ಜಕಣಾಚಾರ್ಯ ಜಯಂತಿಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಅವ್ರ ಕಾರಣ, ಅವ್ರು ಮಾಡಿದಂಥ ಕೆಲಸ, ಅವ್ರ ಕೊಡುಗೆ ಸದಾ ಇರ್ತದೆ. ಸೊ ಹೀಗೆ ನಾವು ಅನೇಕ ಜನರನ್ನು ನಾವು ಹೇಳ್ತಾ ಹೋಗ್ತೇವೆ. ಗಾಂಧೀಜಿಯವರು ಇರ್ಬೋದು,
ಅನೇಕ ನಾವು ಮಹಾನ್ ವ್ಯಕ್ತಿಗಳನ್ನು ತೆಗೆದುಕೊಂಡು ಬಸವಣ್ಣವರು 12ನೇ ಶತಮಾನದಲ್ಲಿ ಅವರು ಬರೆದಂಥ ವಚನಗಳನ್ನು ಇನ್ನೂ ಪ್ರಚಲಿತವಾಗಿ ನಾವು ಬಳಕೆ ಮಾಡ್ತಾ ಇದ್ದೀವಿ. ಮೊನ್ನೆ ನನಗೆ ಕೇಳಲಿಕ್ಕೆ ಸಿಕ್ತು, ಡಾಕ್ಟರ್ BR ಅಂಬೇಡ್ಕರ್ ಅವರ ಸ್ಟ್ಯಾಚ್ಯೂ ಸುಮಾರು 40 ರಾಷ್ಟ್ರಗಳಲ್ಲಿ ಆ ಸ್ಟ್ಯಾಚ್ಯೂನ ಪೂಜೆ ಮಾಡ್ತಾ ಇದ್ದಾರಂತೆ. ನಾವೇನು ಸರ್ಕಲ್ ಬಸವೇಶ್ವರ ಸರ್ಕಲ್ ಆ ಸರ್ಕಲ್ ಅಂತ ಮಾಡ್ತಾ ಇದ್ದೀವಲ್ಲ, ಹಾಗೆ ಅನೇಕ 40 ರಾಷ್ಟ್ರಗಳಲ್ಲಿ ಕೂಡ ಅದನ್ನು ಸ್ಟ್ಯಾಚ್ಯೂನ ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಮಾಡಿದಂಥ ಸಾಧನೆ ಮಾತ್ರ ಸದಾ ಅಸ್ಮರಣೀಯವಾಗಿರ್ತದೆ. ಸೊ ನಾವು ನೀವೆಲ್ಲ ಕೈ ಜೋಡಿಸೋಣ, ನಮ್ಮ ಸಮಾಜವನ್ನು ಕಟ್ಟೋಣ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಅಣಿಯಾಗಿ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ನನಗೆ ಅವಕಾಶ ನೀಡಿದ್ದಕ್ಕಾಗಿ ತಮಗೆಲ್ಲರಿಗೂ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶ್ವಕರ್ಮ ಅಮರಶಿಲ್ಪಿ ಜಕಣಾಚಾರ್ಯ ಜಿಲ್ಲಾಡಳಿತ ಪರವಾಗಿ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಪರವಾಗಿ ಹಾಗೂ ಮಹಾನಗರ ಪಾಲಿಕೆ ಬೆಳಗಾವಿ ಪರವಾಗಿ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸಮಾಜದ ಎಲ್ಲ ಮುಖಂಡರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಉಪನಿರ್ದೇಶಕರಾದಂಥ ವಿದ್ಯಾವತಿ ಭಜಂತ್ರಿ ಮೇಡಮ್ ಅವರು ಹಾಗೂ ಈ ಕಾರ್ಯಕ್ರಮ ಮಾಡಿ ಆಮೇಲೆ ಸಮಾಜದ ಶಿಲ್ಪಿಗಳಿಗೆ 5 ಶಿಲ್ಪಿಗಳಿಗೆ ಜಿಲ್ಲಾಡಳಿತ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮಾಡಿ ಕಾರ್ಯಕ್ರಮ ಇಲ್ಲಿ उपस्थित मंजुनाथ बडगेर. नमस्कार. जय प्रभू विश्वकर्मा. आज 1 जानेवारी जकणाचार्य अमरशिल्पी जकणाचार्य यांची जयंती आहे. तर आमच्या फर्स्ट टाइम आम्ही इथं जयंतीला हजर झालेलो आहे. परंतु अभिमान वाटते की ही आमची जयंती विश्वकर्मा जयंती राहून देत किंवा जकणाचार्य जयंती ही अशी मोठ्या प्रमाणात व्हावी. कारण आम्ही शिल्पी लोक हा विश्व निर्माण केलेले लोक आहे, जेणेकरून आपल्याला अभिमान वाटायला पाहिजे समाजाबद्दल. आणि जेणेकरून दरवर्षीप्रमाणे पुढच्या वर्षी ह्याच्यापेक्षा मोठ्याने जयंती व्हावी. कारण आम्ही विश्व निर्माण केलेले लोक अजून आम्ही मागच आहे. जेणेकरून आम्ही विश्व निर्माण केले म्हणून परवाशी मोदीजींनी विश्वकर्मा ही नाव देऊन ते जगामध्ये विश्वकर्मा कोण आहे दाखवण्याचं काम केलेलं आहे. तर आमच्या समाजाच्या लोकांनी बी ते विचार करावा आणि विश्वकर्मा जयंती राहून देत किंवा जकणाचार्य जयंती राहून देत ही मोठ्या प्रमाणात व्हावी. आणि मी आज गव्हर्नमेंटच्या सर्व संचालकांचे मी मनापासून धन्यवाद मानतो की आमची आज जकणाचार्य जयंती किंवा विश्वकर्मा ही मोठ्या प्रमाणात गव्हर्नमेंटतर्फे होते. तर आमचं एक म्हणणं आहे की दरवर्षी विश्वकर्मा जयंतीला गव्हर्नमेंट हॉलिडे हे घोषित करावं. आणि ते आम्ही थोडंसं आम्ही निवेदन पण कायम देत आहे. तर आणि गव्हर्नमेंटच्या प्रत्येक ऑफिसमध्ये विश्वकर्मा जयंती किंवा जकणाचार्य जयंती व्हावी हे आमचं सर्व विश्वकर्मा समाज बांधवांचं एक मनवी आहे. ते गव्हर्नमेंटनं मान्य करावी असे आमचे सर्व समाजातील एक लोकांना मत आहे. धन्यवाद. आज गव्हर्नमेंट जिल्हाधिकारी भजंत्री मॅडम होती. आमच्या समाजातील सर्व प्रतिष्ठित नागरिक शंकेश्वरहून आले, एकसंभावरून आलेले आहेत आणि बेळगावमधील सर्व विश्वकर्मा समाज बांधव किंवा आणि महिला मंडळ या ठिकाणी उपस्थित होते. हे मी रमेश देसुरकर, विश्वकर्मा सेवासक उद्यमक.